ಈಗ ಹೇಗಾಗ್ತಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಶಾಂತಪ್ಪ ಸರ್ ಹೇಳಿದ್ರು 8ನೇ ಅಟೆಂಪ್ಟಲ್ಲಿ ಕ್ಲಿಯರ್ ಆದರು, ಒಬ್ಬರು ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಆಗ್ತಾರೆ. ಹಾಗಂತ ನಮ್ಮ ಪರಿಶ್ರಮ ಕಷ್ಟ ಅಂತಲ್ಲ, ಅವರು ಬೆಳೆದು ಬಂದಂಥ ವಾತಾವರಣ ಬೇರೆ. ಫಸ್ಟ್ ಅಟೆಂಪ್ಟಲ್ಲಿ ಆಗೋರು ಹುಟ್ಟಿದಾಗನೇ ಅವರಿಗೆ ಇನ್ನೂ 5 ಇಯರ್ ಬಿಫೋರ್ನ ಏರೋಪ್ಲೇನ್ ಹತ್ತಿರ್ತಾರೆ, ಇಡೀ ದೇಶವನ್ನು ಸುತ್ತ ನೋಡಿರ್ತಾರೆ. ನಾವು ದೇಶದಲ್ಲಿರೋ ಪ್ಲೇಸಸ್ ಎಲ್ಲ ನೋಡೋದು ಯಾವಾಗ ಅಂದರೆ, ಡಿಗ್ರಿ ಮುಗಿದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕಂದಾಗ ಕನ್ಯಾಕುಮಾರಿ ಎಲ್ಲಿದೆ, ಕಾಶ್ಮೀರ ಎಲ್ಲಿದೆ, ಇಂಡಿಯನ್ ಓಷನ್ ಎಲ್ಲಿದೆ, ಬೇ ಆಫ್ ಬೆಂಗಾಲ್ ಎಲ್ಲಿದೆ ಅಂತ ಓದ್ತೀವಿ. ಅವ್ರು ಆಲ್ರೆಡಿ ತಿರುಗಾಡಿರ್ತಾರೆ. ಸೊ ಅದಕ್ಕಾಗಿ ಸಕ್ಸಸ್ ಆಗಬೇಕಂದ್ರೆ, ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಕ್ಸಸ್ ಆಗಬೇಕಂದ್ರೆ ಒಂದೇ ಮಂತ್ರ, ಹಾರ್ಡ್ ವರ್ಕ್. ಸೊ ಡೂ ಹಾರ್ಡ್ ವರ್ಕ್ ಇನ್ ದ ಸೈಲೆನ್ಸ್, ಲೆಟ್ ಸಕ್ಸಸ್ ಮೇಕ್ ದ ನಾಯ್ಸ್. ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು. ಈಗ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಓದ್ತಾ ಇದ್ದೀರಾ ಅಂದರೆ, ಆಮೇಲೆ ಕೆಲವೊಂದು ಜನ ನಿಮ್ಮ ಜೊತೆ ಇದ್ದವ್ರು ಎಡೆ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತಾರೆ. ಅಂದರೆ ನೀವು ಕ್ಲಿಯರ್ ಮಾಡ್ತೀರಿ ಆಗಲ್ಲ ಅಂತಲ್ಲ, ನಿಮ್ಮ ಏನದು ದೃಢ ಸಂಕಲ್ಪ. ಫಸ್ಟ್ಗೆ ಹೇಳಿದ್ರು ಬಾಲ್ದಂಡಿ ಸರ್, ದೃಢ ಸಂಕಲ್ಪ ಇರಬೇಕು, ನಾನು ಮಾಡೇ ಮಾಡ್ತೀನಿ ಅಂತ. 3 ವರ್ಷ ಆಗಲಿ 2 ವರ್ಷ ಆಗಲಿ. ಆಮೇಲೆ ಎರಡು ಇಂಪಾರ್ಟೆಂಟು, ಒಂದು ದೃಢ ಸಂಕಲ್ಪ, ಒಂದು ಟೈಮ್ ಮ್ಯಾನೇಜ್ಮೆಂಟ್. ಟೈಮನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಇದೆ. ಆಮೇಲೆ ಈ ಎಕ್ಸಾಮ್ಸನ್ನು ಯಾವ ಥರ ಪ್ರಿಪ್ರೇಷನ್ ಇದೆ, ಲೆಂಟಿ ಆಫ್ ರಿಸೋರ್ಸಸ್. ನೀವು ಇಂಟರ್ನೆಟ್ಟಲ್ಲಿ ಹೋದರೆ ಸಾವಿರಾರು ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ನೀವು ಮೇನ್ ಎಕ್ಸಾಮ್ ಪ್ರಿಪರೇಷನ್ ಆಗಬೇಕಾದ್ರೆ ಏನು ಓದಬೇಕಂದ್ರೆ ಸಿಲೆಬಸ್ ಓದಬೇಕು. ಫಸ್ಟ್ ನಿಮಗೆ ಯಾವ ಎಕ್ಸಾಮ್ ಕಟ್ಟಿದ್ರಾ ಎಕ್ಸಾಮ್ದು ಸಿಲೆಬಸ್ ಗೊತ್ತಿರಬೇಕು. ಆ ಸಿಲೆಬಸ್ ಗೊತ್ತಿಲ್ಲ ಅಂದರೆ ನೀವು 100 ಬುಕ್ ಓದಿದ್ರು ಯೂಸ್ ಇಲ್ಲ. ಆಮೇಲೆ ಎಕ್ಸಾಮ್ ಪೇಪರ್ ಸೆಟ್ ಮಾಡೋರು ಸಿಲೆಬಸ್ ಬಿಟ್ಟು 10-20% ಹೋಗ್ಬೋದು. 80% ಪಾಸ್ ಆಗೋದು ನಿಮಗೆ ಎಷ್ಟು ಬೇಕು, 50% ಮಾರ್ಕ್ಸ್. ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಗುಡ್ ಸ್ಕೋರ್ ಅಂದರೆ 50 to 60%. ಹಾಗಂತೇಳಿ ಎಲ್ಲೂ 10% ಸಿಲೆಬಸ್ ಬಿಟ್ಟು ಬಂದಿದೆ ಅಂತ ಎಲ್ಲರೂ ಓದೋ ಅವಶ್ಯಕತೆ ಇಲ್ಲ. ಸಿಲೆಬಸ್ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್. ಈ KS ಪೇಪರ್ ಓದಬೇಕಂದ್ರೆ ನಾವು KS ಪೇಪರ್ನ ಸಿಲೆಬಸ್ಸನ್ನು ಮಾಡಬೇಕು. ಆಮೇಲೆ ಇನ್ನೊಂದಿದೆ, ನಾನು KS ಅಷ್ಟೇ ಓದಬೇಕು, ನಾನು IAS ಅಷ್ಟೇ ಓದಬೇಕು, ಅದಷ್ಟೇ ಮಾಡಬೇಕು. ಅದಿಲ್ಲ, ಅದನ್ನು ಮಾಡಬೇಕು. ಈಗಿನ ಟೈಮಲ್ಲಿ ಅದು ಆಗಲ್ಲ. 10 years ಬ್ಯಾಕ್ ಇತ್ತು. ಈಗ ನೀವು ಎಲ್ಲ ಎಕ್ಸಾಮ್ ಬರೀಬೇಕು. ಯಾಕಂದರೆ ಹೇಳಿದ್ರಲ್ಲ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಬೆಲೆ ಕೊಡುತ್ತೆ ಅಂತೇಳಿ. ಯಾವುದೋ ಎಕ್ಸಾಮ್ಗೆ, ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ಓದಬೇಕಾದ್ರೂ ಸಿಲೆಬಸ್ ಬೇರೆ ಇದೆ, ಅದಕ್ಕೆ ಅಡಿಷನಲ್ ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ಗೆ ಓದಿರೋದು ನಿಮ್ಮ KS ಅಲ್ಲಿ ಕ್ವಶನ್ ಬರ್ಬೋದು. ಸೊ ಆ ಥರ ನಿಮ್ಮ ಸಿಲೆಬಸ್, ಓಲ್ಡ್ ಕ್ವಶನ್ ಪೇಪರು ಮತ್ತು ಪ್ರಿಪ್ರೇಷನ್. ಈ ಎಕ್ಸಾಮ್ ಬರೀಬೇಕಾ, ಗ್ರೂಪ್ ಸಿಯಲ್ಲಿ ಲೇಬರ್ ಇನ್ಸ್ಪೆಕ್ಟ್ರು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು ಅವೇನು ಕೆಟ್ಟ ದುಡ್ಡುಗಳಲ್ಲ. ಅದಕ್ಕೂ ಪ್ರಿಪೇರ್ ಆಗಬೇಕು, ಅದ್ರ ಜೊತೆ KSಗೂ ಪ್ರಿಪೇರ್ ಆಗಬೇಕು. KS 3 years ಬರ್ತವೆ. ಈ ಗ್ರೂಪ್ ಸಿ ಇಯರ್ಲಿ 2 times ಕರೀತಾರೆ. ಆಮೇಲೆ ನೀವು KS ಅಲ್ಲಿ ಆಗೋ ಪೋಸ್ಟನ್ನು ಇಲ್ಲೇಯಿಂದ ಪ್ರಮೋಷನ್ ಆಗ್ಬೋದು. ಸೊ ಅದಕ್ಕಾಗಿ ಯಾವುದೋ ಅಪಾರ್ಚುನಿಟಿ ಮಿಸ್ ಮಾಡಬೇಡಿ. ಸಿಲೆಬಸ್ ಇಟ್ಕೊಳ್ಳಿ. ನೀವು KS ಸಿಲೆಬಸ್ ಪ್ರಿಪೇರ್ ಆಗಿ ಅದ್ರ ಜೊತೆಗೆ ಗ್ರೂಪ್ ಸಿ ಎಕ್ಸಾಮ್ಸ್ ಬರೆದ್ರೆ ಅಲ್ಲಿ ಅಡಿಷನಲ್ ಇರುತ್ತೆ. ಅಲ್ಲಿ ನೀವು ಸಿಲೆಬಸ್ ನೋಡಲೇಬೇಕು. ಪೇಪರ್ 1 ಸೇಮ್ ಇರುತ್ತೆ, ಪೇಪರ್ 2 ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದೆ. ಸೊ ಆ ಥರ ನಿಮಗೆ ಯಾವಾಗಲೂ ಕಾನ್ಸಂಟ್ರೇಷನ್ ಸಿಲೆಬಸ್ಸು, ಓಲ್ಡ್ ಕ್ವಶನ್ ಪೇಪರು, ಪ್ರಿಪರೇಷನ್. ಕೋರ್ ಸಬ್ಜೆಕ್ಟ್ ಇದ್ದಾವೆ, ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಅದು ಓದಲೇಬೇಕು. ಯಾಕಂದರೆ ನೀವು ಬೇಸಿಕ್ಸನ್ನು ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ ಈಸಿ ಆಗುತ್ತೆ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ಎಲ್ಲ ಮೊಬೈಲ್ಸಲ್ಲಿ ಸಿಗುತ್ತೆ. ಈಗೆಲ್ಲ ಅಂದರೆ ಸ್ಕ್ರೀನ್ ಸೈಟಿಕ್ ಸಿಂಡ್ರೋಮ್, ಏನು ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತೀರಾ. ಅದಾದ ಒಂಥರ ಅಡಿಕ್ಷನ್. ನಿಮಗೆ ಈಗ ಒಂದು ವಿಡಿಯೋ ನೋಡಬೇಕಾದ್ರೆ ಸ್ಪ್ಯಾನ್ ವಿಡಿಯೋ ಮುಂದೆ ಒಂದು 5 ವರ್ಷದ ಹಿಂದುಗಡೆ 10 ನಿಮಿಷ, 20 ನಿಮಿಷ, 30 ನಿಮಿಷ ವಿಡಿಯೋನು ನೋಡ್ತಿದ್ವಿ. ಈಗ 15-20 ನಿಮಿಷ ವಿಡಿಯೋ ನೋಡೋಕ್ಕಾಗಲ್ಲ, 1 ಮಿನಿಟ್ಸಲ್ಲಿ ಚೇಂಜ್ ಆಗುತ್ತೆ. ಸೊ ಆ ಥರ ಫಾಸ್ಟ್ ಆಗ್ತಿದೆ. ಇವನ್ ನೀವು ಮೊಬೈಲನ್ನು ಹೇಳಿದ್ರೆ ಹಿರಿಯ ಅಧಿಕಾರಿಗಳು ಯಾವ ಥರ ನಾವು ಯೂಸ್ ಮಾಡಬೇಕು. ಇಂಟರ್ನೆಟ್ಟಲ್ಲಿ ಎಲ್ಲ ಸಿಗುತ್ತೆ ನಿಮಗೆ. ಇವನ್ ನೀವು ರೀಲ್ಸ್ ನೋಡ್ಬೇಕಂದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ರೀಲ್ಸ್ ಸಿಗ್ತಾವೆ ನಿಮಗೆ. ಇಂಟರ್ನ್ಯಾಷನಲ್ ರಿಲೇಷನ್ ಇರ್ಬೋದು, ಪಾಲಿಟಿ ಬಗ್ಗೆ ಯಾರೋ ಪಾಠ ಮಾಡ್ತಿರ್ತಾರೆ, ಒಂದು ಸ್ಕ್ರೀನ್ಶಾಟ್ ಮಾಡಿ ಹಾಕಿರ್ತಾರೆ, ಅದನ್ನು ನೋಡಿ. ಸ್ಟಡಿ ಯಾವಾಗಲೂ ನೀವು ಏನೇ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರು ಇಟ್ ಶುಡ್ ರಿವಾಲ್ವ್ ಅರೌಂಡ್ ಯುವರ್ ಸ್ಟಡಿ. ಮೂವಿ ನೋಡಬೇಕಾ, ಇಟ್ ಶುಡ್ ರಿವಾಲ್ವ್ ಅರೌಂಡ್ ಯುವರ್ ಸ್ಟಡಿ. ಏನೋ ಡಿಸ್ಕಷನ್ ಮಾಡಬೇಕಾ, ಸ್ಟಡಿ. ಮೊಬೈಲಲ್ಲಿ ನೋಡಬೇಕಾ, ನೀವು ಚಾಟ್ ಮಾಡಬೇಕಾ, ಚಾಟ್ GPT ಇದೆ, ಕ್ವಶನ್ಸ್ ಕೇಳಿ, ವಾಟ್ ಈಸ್ ಕ್ವಾಂಟಮ್ ಕಂಪ್ಯೂಟಿಂಗ್, ಆನ್ಸರ್ ಕೊಡುತ್ತೆ, ಓದಿ ಹೌ ಇಟ್ ವರ್ಕ್ಸ್. ಅದೇ ಕ್ವಶನ್ಸ್ ಕೇಳ್ಕೊಳ್ಳಿ ನೀವು ಚಾಟ್ ಮಾಡಬೇಕು ಅನಿಸಿದ್ರೆ. ಸೊ ಯುವರ್ ಪ್ರೊಡಕ್ಟಿವಿಟಿ ಶುಡ್ ಬಿ 100%. ಆ್ಯಡ್ ಸಿದ್ದರಾಮಯ್ಯ ಸರ್ ವಾಸ್ ಟೆಲಿಂಗ್ 100% ನಿಮ್ಮದು ಪ್ರೊಡಕ್ಟಿವಿಟಿ ಇರಬೇಕು. ಅಂದ್ರೇ ಇಂಥ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಯಾಕಂತ ಹೇಳಿದೆ ನಿಮಗೆ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗ್ತಿದೆ ಅಂತ. ಸಿ ದಿಸ್ ಈಸ್ ದ ಫೇಸ್ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಟುಡೇ. ಆಮೇಲೆ
ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾವು ಗ್ರಾಮೀಣ ಮಟ್ಟದಿಂದ ಬಂದಿದ್ದೀವಿ, ಕನ್ನಡ ಮೀಡಿಯಮ್ ಅಂತ ಬಂದಿದ್ದೀವಿ, ಅದ್ಯಾವುದು ಮ್ಯಾಟ್ರ್ ಆಗಲ್ಲ. ಈ ಥರ ನೀವು ಮೈಂಡ್ಸೆಟ್ಟನ್ನು ದೃಢ ಸಂಕಲ್ಪವನ್ನು ಮಾಡ್ಕೊಂಡಿದ್ರೆ, ಇಲ್ಲಾಂದರೆ ಅಯ್ಯೋ ಅವ್ರು ಮಾಡ್ತಾರೆ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನಾವು ಎಲ್ಲ ಹಳ್ಳಿಯಲ್ಲಿ ಕನ್ನಡ ಮೀಡಿಯಮಲ್ಲೇ ಓದಿ ಗ್ರಾಮೀಣ ಮಟ್ಟದಲ್ಲಿ ನಾವು ಓದಿ ಬಂದು ಇಲ್ಲಿ ನಾವು RV ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಟಾಪ್ 100 PUC CET ರ್ಯಾಂಕ್ ಬಂದಷ್ಟೇ ಸಿಗುತ್ತೆ. ಅಂಥ ಕಾಲೇಜಲ್ಲಿ ನಾನು ಬೋರ್ಡ್ ಬಿಡೋದು ತುಂಬಿದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಬಂದಿದ್ದು ಎಲ್ಲೋ ಒಂದು ಹಳ್ಳಿ. ಸೊ ನಥಿಂಗ್ ಈಸ್ ಇಂಪಾಸಿಬಲ್. ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದೃಢ ಸಂಕಲ್ಪ ಇರಬೇಕು. ಆಮೇಲೆ KS ಎಕ್ಸಾಮ್ ಅಂತ ಬಂದಾಗ ನಿಮಗೆ 3 months ಟೈಮ್ ಇದೆ, ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮ್ಮದು ಸ್ಟಡಿ ಟುವರ್ಡ್ಸ್ ಅದೇ ಇರಬೇಕು. ಪ್ರಿಲಿಮ್ಸ್ ಏನು ಓದಬೇಕು, ಸಿಲೆಬಸ್ ಏನಿದೆ, ಓಲ್ಡ್ ಕ್ವೆಶ್ಚನ್ ಪೇಪರಲ್ಲಿ ಏನು ಕೇಳಿದ್ದಾರೆ, ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡಬೇಕು. ಈಗ ನಿಮಗೆ ರಿಯಲ್ ಟೆಸ್ಟನ್ನು ಯಾವ ಥರ ನಡೆಯುತ್ತೆ ಅಂತೇಳಿ ಈಗ ಪ್ರೀ ಮಾಕ್ ಟೆಸ್ಟ್ಗಳನ್ನೆಲ್ಲ ಮಾಡ್ತಿದ್ದಾರೆ. ಎಲ್ಲ ಅಟೆಂಡ್ ಆಗಿ ಮ್ಯಾಕ್ಸಿಮಮ್ ಟೈಮ್ ಟುವರ್ಡ್ಸ್ ಎಕ್ಸಾಮ್ ಅಟೆಂಡ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ರಿಯಲ್ ಎಕ್ಸಾಮಲ್ಲಿ ಯಾವ ಥರ ಇರುತ್ತೆ ಅಂತೇಳಿ. ಅದೇ ಥರ ಪ್ರಿಲಿಮ್ಸ್ ಮುಗಿದ್ಮೇಲೆ ಮೇನ್ಸಿಗೆ ಆನ್ಸರ್ ರೈಟಿಂಗ್. ಯಾಕಂದರೆ ಎಲ್ಲರೂ ಬರೀತಾರೆ. ಈಗ 300 ಪೋಸ್ಟ್ ಇದಾವೆ ಅಂದರೆ 3:15%, ಅಂದರೆ 1500 ಜನಗಳು ಬರೀತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋರು 300 ಜನನೇ. ಅದಕ್ಕೆ ನಿಮ್ಮ ಬರವಣಿಗೆ ನೀವೇ ಎಕ್ಸಾಮ್ಗೆ ಆನ್ಸರ್ ಬರೆದು ನೀವೇ ವ್ಯಾಲ್ಯೂಯೇಟ್ ಮಾಡಿ, ಗೊತ್ತಾಗುತ್ತೆ ನಮ್ಗೆ ಯಾವುದು ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ. ಸೊ ಆ ಥರ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ, ಓಲ್ಡ್ ಕ್ವೆಶ್ಚನ್ ಪೇಪರ್ ತೊಗೊಳ್ಳಿ, ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿ. ಸೊ ಆ ಥರ ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ನಿಮಗೆ ರಿಸೋರ್ಸಸ್ ಇದ್ದಾವೆ, ಟೈಮ್ ಇದೆ. ಈಗ ಯಾಕಂದರೆ ಜುಲೈ 21 ಫಿಲಿಮ್ಸ್ ಇರೋದು, ಅಲ್ಲಿವರೆಗೂ ಟೈಮ್ ಇದೆ. ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಬೆಳಗ್ಗೆಯಿಂದ ಸಾಯಂಕಾಲ ಏನು ಓದಬೇಕು, ಈ ತಿಂಗಳಲ್ಲಿ ಏನು ಓದಬೇಕು, ಆ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಪ್ರಿಪ್ರೇಷನ್ ಮಾಡಿ, ಕ್ವಶನ್ಸನ್ನು ಅಟೆಂಡ್ ಮಾಡಿ. ಜಸ್ಟ್ ನೀವು ಓದ್ಕೋತ ಹೋದ್ರೆ ಆಗಲ್ಲ. ಈಗ ಮುಂಚೆ ಇತ್ತು ಓದ್ಕೋತ ಹೋದರೆ ಇಂಪಾರ್ಟೆಂಟ್ ಅಷ್ಟೇ ಕೇಳ್ತಿದ್ರೆ, ಈಗ ಕ್ಲಿಯರ್ ಕೆಳಗಡೆ ಹೋಗ್ತಿದ್ದಾರೆ ಡೀಪ್ ಕ್ವಶನ್ಸು. ಅದಕ್ಕೆ ನೀವು ಪ್ರಾಕ್ಟೀಸ್ ಬೇಕು. ಮೇನ್ಸ್ಗೆ ಮೇನ್ಸ್ ಪ್ರಾಕ್ಟೀಸ್ ಬೇಕು, ಪ್ರಿಲಿಮ್ಸ್ಗೆ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಬೇಕು. ಈ ಥರ ಮಾಡ್ಕೊಂಡು ಹೋಗಿ. ಮತ್ತೊಮ್ಮೆ